ಪೇಪರ್ ನೋಡಿದ್ದು ಅಷ್ಟೇ ಈಗ ಹೊಸದು ಮಾಡಿ ಅಂತ ಹೇಳಿದಾರೆ ಅಂತ ಕೇಳಿದ್ದೀವಿ. ಸೊ ಅದೇನು ಡೈರೆಕ್ಷನ್ ಕೊಟ್ಟಿದ್ದಾರೆ, ಚೇಂಜ್ ಮಾಡಿ ಕೊಡ್ತಾರೆ, ಮಾಡಿಫೈ ಮಾಡ್ತಾರೆ. ಸರ್ ನಿಮ್ಮ ಜೊತೆ ಸಹೋದ್ಯೋಗಿಗಳ ಸಂಪುಟ ಸಹೋದ್ಯೋಗಿಗಳಾಗಿದ್ರೆ ಸುಮಾರು ಜನಕ್ಕೆ ಸಿಗ್ಲೇ ಇಲ್ಲ ಸರ್. ಈಗ ಬಯಸಿದ್ರೆ ಪಾಪ ಅವರಿಗೆ ಲೀನ್ ಕಟ್ ಮಾಡಿ ಅಂತ ಹೈಕಮಾಂಡ್ ಹೇಳ್ತಿದೆ ಅಂತ. ಹೈಕಮಾಂಡ್ ಫೈನಲ್, ನಮ್ಮ ಜೊತೆ ಸಹೋದ್ಯೋಗಿ ಏನು ಪ್ರಶ್ನೆ ಇಲ್ಲ. ಹೈಕಮಾಂಡ್ ಆದೇಶ ಅದರಲ್ಲಿ ಪ್ರಶ್ನೆ ಇಲ್ಲ. ನಮ್ಮವರು ನಿಮ್ಮವರು ಅನ್ನೋದಿಲ್ಲ. ಹೇಳಿದೀವಿ ಕೊಡಬೇಕಂತ, ದೊಡ್ಡ ಜಿಲ್ಲೆ ಇದೆ ಕೊಡಬೇಕಂತ ಹೇಳಿದೀವಿ. ನೋಡೋಣ ಎಷ್ಟು ಕೊಡ್ತಾರೆ. ಒಂದಂತಿ ಕೊಡ್ಲೇಬೇಕ್ರಕ್ಕ, ಅದು ಕಂಪಲ್ಸರಿ. ಎರಡನೇದು ಕುಡಿದು ಬಿಡೋದು ಅದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ. ನೋಡೋಣ ಏನು ಮಾಡ್ತಾರೆ. ಇಲ್ಲ, ನಾವು ಯಾವ್ದು ಕೇಳಿಲ್ಲ. ನಾವು ಇಷ್ಟು ಸಜೆಸ್ಟ್ ಮಾಡಿದ್ವಿ, ಪಕ್ಷಕ್ಕೆ ಯಾರು ಯೂಸ್ ಆಗ್ತಾರೆ, ಮುಂದಿನ 20 ಯೂಸ್ ಆಗ್ತಾರೆ ಅಂತ ಜನರಲ್ ಆಗಿ ನಾವು ಹೇಳಿದ್ದೀವಿ. ಇವ್ರಿಗೆ ಕೊಟ್ಟರೆ ಏನಾಗ್ತದೆ, ಇವ್ರಿಗೆ ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದ್ದೀವಿ. ಅಂತಿಮವಾಗಿ ಮಾಡೋದು ಬಿಟ್ಟದ್ದು ಅವರಿಗೆ. ಯಾರಿಗೆ ಕೊಟ್ಟರೆ ಲಾಭ ಆಗ್ತೈತೆ ಪಕ್ಷಕ್ಕೆ ಅನ್ನೋದು ಓವರಾಲ್ ಕರ್ನಾಟಕ ಬಗ್ಗೆ ಹೇಳಿದ್ವಿ. ಇಂಥವ್ರು ಕೊಟ್ಟರೆ ಇದು ಲಾಭ ಆಗುತ್ತೆ, ಇದು ಅನುಕೂಲ ಆಗುತ್ತೆ, ಈ ಜಿಲ್ಲೆಗೆ, ಆ ಸಮುದಾಯಕ್ಕೆ, ಈ ಭಾಗಕ್ಕೆ, ಅಷ್ಟನ್ನು ನಾವು ಹೇಳಿದ್ವಿ. ಅವ್ರಿಗೆ ಅಂತ ಹೇಳಿಲ್ಲ. ಯಾರಿಗೆ ಕೊಟ್ಟರೆ ಏನಾಗುತ್ತೆ, ಪ್ಲಸ್ಸು ಮೈನಸ್ ಅಷ್ಟನ್ನು ಮಾತ್ರ ನಾವು ಹೇಳಿದ್ವಿ. ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದಷ್ಟು ಬೇಗ ಆಗ್ಬೇಕು ಅನ್ನೋದು ಅಷ್ಟೇ ನಾವು ನಿರೀಕ್ಷೆಯಲ್ಲಿದ್ದೀವಿ. ಬೇಗ ಆಗ್ತದೆ, ಬೇಗ ಆಗುತ್ತೆ ನಾವು ನಿರೀಕ್ಷೆಯಲ್ಲಿದ್ದೀವಿ. ಆದರೆ ಒಳ್ಳೇದು. ಅಂದರೆ ಎಲ್ಲರ ಕೆಲಸಕ್ಕೆ ಅವ್ರವ್ರ ಇಲಾಖೆ, ಅವ್ರವ್ರ ಖಾತೆ ಕೆಲ್ಸಕ್ಕೆ ಹೋಗ್ತಾರೆ. ಇದು ರಾಹುಲ್ ಗಾಂಧಿ ಅವರು ಕೂಡ ಖಾಸಗಿ ಸಂಸ್ಥೆಯಿಂದ ಸಭೆ ಮಾಡಿಸಿದ್ದಾರೆ. ಇಲ್ಲಿ ಶಾಸಕರ ವರ್ಚಸ್ಸು ಹೇಗಿದೆ, ಮತ್ತೆ ಪಕ್ಷಕ್ಕೆ ಸಂಘಟನೆ ಅವರು ಯಾವ ತರ ಇದೆ, ಅದೆಲ್ಲವನ್ನೂ ಕೂಡ ಅವರು ಮಾಹಿತಿ ಸಂಗ್ರಹಿಸಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಮಾಡಿರ್ಬೋದು. ನನಗೆ ಸರ್ವೆ ಮಾಡಿದ ಬಗ್ಗೆ ಏನು ಗೊತ್ತಿಲ್ಲ. ಪಕ್ಷವನ್ನ ಬೆಂಬಲಿಸುವಂತ ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಪರಿಗಣಿಸಿ ಅಂತ ಹೇಳಿದ್ದಾರೆ. ಅದೇ ಪತ್ರಿಕೆಯಲ್ಲಿ ನಾನು ನೋಡಿದೆ, ಅದು ಡೈರೆಕ್ಷನ್ ಕೊಟ್ಟಿದ್ದಾರಂತ. ಒಳ್ಳೆ ಡಿಸಿಷನ್ ಅದು. ಕೊಟ್ಟರೆ ಒಳ್ಳೇದೇ ಅದು. ಆಯ್ತು, ಅವ್ರ ಆಸೆ ಬೇಗ ಪೂರೈಸ್ತದೆ. ಅವ್ರ ಆಸೆ ಬೇಗ, ಅತಿ ಬೇಗದಲ್ಲಿ ಈಡೇರಿಸ್ತದೆ. ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಒಂದೇ ಸರಿ ಮಾಡ್ತಾರೆ, ಕೆಲವ್ರು ಹೇಳ್ತಾರೆ, ಕೆಲವು ಇಟ್ಕೊಳ್ತಾರೆ ಅಂತ ಹೇಳ್ತಾರೆ. ಯಾವುದಾದ್ರೂ ಆಗಲಿ, ಯಾಕಂದರೆ ಸುಮಾರು ಜನ ಮತ್ತೆ ಅವ್ರವ್ರ ಖಾತೆ ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಮೊದಲ ಬೇಗ ಆಗಲಿ ಅನ್ನೋದು ಅಷ್ಟೇ ನಮ್ಮದು ರಿಕ್ವೆಸ್ಟ್. ಯಾವ್ದ್ರೆ ಈಗ ಚರ್ಚೆನೇ ಇಲ್ಲ ಡೆಲ್ಲಿಯಲ್ಲಿ. ಪ್ರಚಾರ ಸಮಿತಿ ಇಲ್ಲ, ಓನ್ಲಿ ಮಂತ್ರಿಮಂಡಲ ಅಷ್ಟೇ ಈಗ ಚರ್ಚೆ. ಗೊತ್ತಿಲ್ಲ ರೀ, ಏನು 20 ಜನ ಮಾಡ್ತಾರೋ ಕಡಿಮೆ ಮಾಡ್ತಾರೋ ಗೊತ್ತಿಲ್ಲ. ಮಾಡೋದಂತೆ ನಿಶ್ಚಿತ. ಸ್ವಲ್ಪ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಯಾವ್ದು ಕಾರ್ಯಕ್ರಮ ಬರ್ತಾ ಇದ್ದಾರೆ ಅಷ್ಟೇ ಅವ್ರಿಗೆ. 24 ಇಲ್ಲ, ಅದಕ್ಕೆ ಕಮಿಟಿ ನೇಮಿಸ್ಯಾರ. ಅವ್ರು ಡೆಲ್ಲಿಗೆ ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಕೊಡೋಲ್ಲ ಅವರು. ಡೆಲ್ಲಿಯಲ್ಲಿ ಇತ್ಯಾದಿ ಮಾಡಿ ಫೈನಲ್ ಮಾಡಿದ್ರು, ಇಲ್ಲಿ ಮಾಡಲ್ಲ. ಆಗ್ಬೋದ್ರಿ. ಅದಕ್ಕೆ ರಾಹುಲ್ ಗಾಂಧಿ ಬರೋದಕ್ಕೂ ಅದಕ್ಕೂ ಏನು ಸಂಬಂಧ, ಅದು ಸಪ್ರೇಟ್ ಆಗಿರ್ಬೋದು. ರಾಹುಲ್ ಗಾಂಧಿಗೆ ಬರುವಂಥ ಕಾರ್ಯಕ್ರಮ ಬೇರೆ ಇದೆ. ಚರ್ಚೆ ಆಗ್ಬೋದು, ನೋಡೋಣ.
ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಬೆಳಗಾವಿನಲ್ಲಿ ಏನ್ ಸಮಸ್ಯೆ ಇಲ್ಲ ಸರ್, ನೀರಿನ ಕುಡಿಯೋ ನೀರು. ಸದ್ಯಕ್ಕೆಲ್ಲ ನೀರು ಡ್ಯಾಮ್ನಲ್ಲಿ ಬಂದಿರಿ, ಮುಂದಿನ ಜೂನ್ವರೆಗೆ ಆಗುವಷ್ಟು ನೀರು ಬಂದಿದೆ, ಕುಡಿಲಿಕ್ಕೆ ಮಾತ್ರ, ಬೆಳಗಿಲ್ಲ. ಸೊ ಈಗ ಮತ್ತೆ ನಿನ್ನಿಂದ ಮಳೆ ಪ್ರಾರಂಭ ಆಗಿದೆ, ಆದರೆ ಇನ್ನೊಂದು ಸ್ವಲ್ಪ ನೀರು ಬಂದರೆ ಸಮಸ್ಯೆ ಪರಿಹಾರ ಆಗುತ್ತೆ. ಪ್ರತಿ ವಿಚಾರದಲ್ಲಿ ಬಿಜೆಪಿ ಪಾದಯಾತ್ರೆಗಳನ್ನ ಮಾಡಲಿಕ್ಕೆ ಮುಂದಾಗಿದೆ. ಜೆಡಿಎಸ್ ಕೂಡ 3 ದಿನಗಳ ಕಾಲ ಪಾದಯಾತ್ರೆಗಳನ್ನ ಮಾಡ್ತಾರೆ. ಅದ್ರ ಬಗ್ಗೆ ನಮ್ದು ಹೇಳಿದೀವಿ, ಸುಮಾರು ತಿಂಗಳಿಂದ ಹೇಳಿದೀವಿ, ಮತ್ತೆ ಪದೇ ಪದೇ ಹೇಳೋದು ಏನು ಅವಶ್ಯಕತೆ ಇಲ್ಲ. ನೋಡೋಣ, ಅದಕ್ಕೆ ನಮ್ಮ ವರಿಷ್ಠರು ಇದ್ದಾರೆ, ಸೀನಿಯರ್ ನಮ್ಮ, ಅವರೆಲ್ಲ ಅದನ್ನು ನೋಡ್ಕೊಳ್ತಾರೆ. ನಾವೇನು ಅದ್ರ ಬಗ್ಗೆ ಹೇಳೋದಿಲ್ಲ, ಈಗಲೇ ನಮ್ಮ ಅಭಿಪ್ರಾಯ ಹೇಳಿದ್ದೀವಿ. ಟೌನ್ಶಿಪ್ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಅವ್ರ ಹಿಂದೆ ಇರ್ತಕ್ಕಂಥ ಕೆಲವು ನಾಯಕರು ಮಾತ್ರ ಮಾತಾಡ್ತಿದ್ದಾರೆ. ಈ ಸರ್ಕಾರದಲ್ಲಿ ಇರ್ತಕ್ಕಂಥ ನಿಮ್ಮಂತ ಸಚಿವರು ಯಾರು ಕೂಡ ಬಹಿರಂಗವಾಗಿ ಮಾತಾಡ್ತಾ ಇಲ್ಲ. ಹಾಗಾದ್ರೆ ಬಹಳಷ್ಟು ಜನ ವಿರೋಧ ಇದೆ ಸರ್ಕಾರ ಮಟ್ಟದಲ್ಲಿ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಇಲ್ಲ, ಹಂಗೆ ಮಾತಾಡಿದ್ರೆ ಅದು ಪರವಾಗಿದ್ದಾರೆ ಅಂತ ಏನಿಲ್ಲ, ಹಂಗೇನು ಆ ಥರ ಏನು ಬರಲ್ಲ. ಅದೆಲ್ಲ ಆದರೂ ಕೂಡ ಅದಕ್ಕೆ ಇದ್ದಾರೆ, ಹಿರಿಯರು ಇದ್ದಾರೆ, ಅವ್ರ ಮಟ್ಟದಲ್ಲಿ ಡಿಸಿಷನ್ ತೊಗೊಳ್ತಾರೆ. ಅದು ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಚರ್ಚೆ ಬರುತ್ತೆ ಸರ್? ಇಲ್ಲ, ಕ್ಯಾಬಿನೆಟ್ ಏನು ಬರಲಿಕ್ಕಿಲ್ಲ, ಸಹಜವಾಗಿ ಚರ್ಚೆ ಆಗ್ಬೋದು. ಅದಕ್ಕೇನು ಕ್ಯಾಬಿನೆಟ್ಲೇ ಆಗ್ಬೇಕಂತೇನಿಲ್ಲ, ಸಹಜವಾಗಿ ಚರ್ಚೆ ಆಗ್ಬೋದು. ಯಾಕಂದ್ರೆ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಅಂತ ಸರ್, ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ನೋಡ್ಬೇಕದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಅದು ಇಬ್ರು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಅಂತ ಮಾಡ್ತೀವಿ ಅಂತ ಅದೇ ಹೇಳಿದ್ರೆ, ಅದಕ್ಕೆ ಎಲ್ಲ ಅದನ್ನ ಬಗೆಹರಿಸಲಿಕ್ಕೆ ಸರಿಯಾದ ಡಿಸಿಷನ್ ತೊಗೊಳ್ಳಿಕ್ಕೆ ವರಿಷ್ಠರಿದ್ದಾರೆ, ಅವ್ರು ಮಾಡ್ತಾರೆ. ಅದು ದೇವೇಗೌಡರು ಕೂಡ ತಮ್ಮ ಹೆಸರು ಉಲ್ಲೇಖ ಮಾಡಿದ್ದಾರೆ ಸರ್, ಪ್ರತಿ ವಿಚಾರ ಮಾತಾಡುವಂತ ಸಂದರ್ಭದಲ್ಲಿ. ಸತೀಶ್ ಜಾರಕಿಹೊಳಿ ಒಬ್ಬರು ವಿರೋಧ ಮಾಡಿದ್ದಾರೆ ಅಂದ್ರೆ ಅದು ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಬಿಟ್ಟರೆ ಇವರು ಯಾರು ಕೂಡ ಹೇಳಿಲ್ಲ ಅನ್ನುವಂತ ಮಾತನ್ನ ಕೂಡ ದೇವೇಗೌಡರು ಉಲ್ಲೇಖ ಮಾಡಿದ್ದಾರೆ. ನಾವು ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಅದು ಆಗಬಾರ್ದು ಅಂತ ಹೇಳಿದ್ದೀವಿ. ನಮ್ಮ ಪಕ್ಷಕ್ಕೆ ಅದರಿಂದ ಪ್ಲಸ್ ಆಗಬೇಕು ಹೊರತಾಗಿ ಮೈನಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳಿದ್ದೀವಿ. ಸೊ ಮಿಕ್ಕಿದ್ದು ನೋಡಿ ಯಾವ ರೀತಿ ಇದೆ, ಮುಂದಿನ ನಮ್ಮ ವರಿಷ್ಠ ಹೋದ್ರೆ ಅವ್ರಿಗೆ ಬಿಡೋಣ. ಅದು ಉಪಸಭಾಪತಿ ಗಣೇಶ್ ಅವ್ರದ್ದು ರದ್ದಾಗಿದೆ. ಈಗ ಈ ಕೌನ್ಸಿಲರ್ ಕೂಡ ಈಗ ಸಂಖ್ಯೆ ಜಾಸ್ತಿ ಆಗಿದೆ. ಸಭಾಪತಿ ಹೊರಟ್ಟಿಯವರನ್ನು ಬದಲಾವಣೆ ಮಾಡುವಂತ ಗೊತ್ತಿಲ್ಲ, ನೋಡೋಣ ಯಾವ ರೀತಿ. ಇನ್ನೂ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗ್ಬೋದ್ರೆ, ಈಗೇನು ಅದಕ್ಕೆ ಚರ್ಚೆ ಯಾವುದೂ ಇಲ್ಲ. ಅವ್ರು ಆಗಿಂತ ಮುಂಚೆನೇ ನಮ್ಮದು ಮೆಜಾರಿಟಿ ಆಗಿದೆ ಅಲ್ಲ, ಯಾವಾಗ 5 ಸೀಟನ್ನು ಬಂದಾಗೆ ನಮ್ಮ ಮೆಜಾರಿಟಿ ಆಗಿದೆ. ಇದೊಂದು ಇನ್ನೂ ಅಡಿಷನಲ್ ಆಗಿದೆ, ಎಕ್ಸ್ಟ್ರಾ. MLC ಕ್ಲಿಯರ್ ಆಗುತ್ತೆ ಸರ್, ಯಾವುದ್ರೆ 5 ನಾಮನಿರ್ದೇಶಿತ ಅದು ಇನ್ನೂ ಲೇಟ್ ಆಗ್ಬೋದು. ಯಾಕಂದ್ರೆ ಇದು ಮುಗಿಬೇಕಲ್ಲ, ಫಸ್ಟು ಮಂತ್ರಿಮಂಡಳ ಮುಗಿದ್ರೆ ನೆಕ್ಸ್ಟು ಆ ಕಡೆ ಗಮನ ಕೊಡ್ತಾರೆ ಪಾರ್ಟಿ ಅವರು. ಈ ವಿಚಾರವಾಗಿ ದೇವೇಗೌಡರು ಹೋರಾಟ ಮಾಡ್ತೀನಿ, ಧರಣಿ ಕೊಡ್ತೀನಿ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ಮಾಡ್ಲಿಕ್ಕೆ ಅವ್ರ ರೈಟ್ಸ್ ಇದೆ. ದೇವೇಗೌಡರಿಗೆ ಅಥವಾ ಮತ್ತಾರಿಗೂ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ, ರೈಟ್ಸ್ ಇದೆ. ಸೊ ಅದನ್ನ ಯಾರು ಕೂಡ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಅವರು ರೈತರಿಗೆ, ಅವರು ಪಕ್ಷದ ಕಾರ್ಯಕರ್ತರಿಗೆ ಅವರು ಪರವಾಗಿ ಹೋರಾಟ ಮಾಡ್ತಿದ್ದಾರೆ, ಅವ್ರ ರೈಟ್ಸ್ ಇದ್ದೇ ಇದೆ, ಅದನ್ನು ನಾವು ಯಾರು ಕೂಡ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ.